ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಹೇಳಿಕೊಂಡು ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಟ್ರಸ್ಟ್ಗೆ 17,000 ಕೋಟಿ ವರ್ಗಾವಣೆ ಮಾಡಿದ್ದಾರೆ ಅಂತ ಜನರಿಗೆ ನಂಬಿಸಿರೋದಿದು. ನೀವು ಎಷ್ಟು ಹಾಕ್ತೀರಾ ಅದರಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ. ಹೊಸೂರು ಮೂಲದ ಪವಿತ್ರ ಅನ್ನೋರು ಒಬ್ಬರು, ಆಕೆ ಮಾಡಿರ್ತಕ್ಕಂಥ ವಂಚನೆ. ಆನೇಕಲ್, ಚಂದಾಪುರ, ಸೂರ್ಯನಗರ, ಅತ್ತಿಬೆಲೆಯಲ್ಲಿ ಈ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. 10 ಲಕ್ಷ ರೂಪಾಯಿ ಕೊಟ್ಟರೆ 5 ಲಕ್ಷ ನಿಮಗೆ ಸಬ್ಸಿಡಿ ಅಂತ ನಂಬಿಸಿ ದುಡ್ಡನ್ನು ಕಟ್ಟಿಸ್ಕೊಂಡು ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ಮಹಿಳೆ ಮಾತನ್ನು ನಂಬಿ ಹಣ ಕಟ್ಟಿದ್ದಾರೆ ನೂರಾರು ಮಹಿಳೆಯರು. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಕೋಟಿ ಕೋಟಿ ಹಣವನ್ನು ವಂಚನೆ ಮಾಡಿರ್ತಕ್ಕಂಥದ್ದು, ಅದು ಕೂಡ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಹೇಳ್ಕೊಂಡು. ಅದೇ ದುಡ್ಡು ನೋಡ್ತಾ ಇದ್ದೀರಾ ನೀವೀಗ ವಿಜುವಲ್ಸಲ್ಲಿ, ಆ ಥರ ವಂಚನೆ ಮಾಡಿರ್ತಕ್ಕಂಥದ್ದು. ಇವೆಲ್ಲವೂ ಹೆಂಗೆ ಅಂತಂದರೆ, ಈ ಚೀಟಿ ಕಟ್ಟಿಸ್ಕೋತಾರಲ್ಲ, ಚೀಟಿ ಕಟ್ಟಿಸ್ಕೊಳ್ಳೋದು, ಅಥವಾ ಈ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳು ಅಂತ ಇರ್ತವಲ್ಲ, ಇಂಥ ಸಂಘಗಳ ಮುಖಾಂತರ ಹಣವನ್ನು ಇನ್ವೆಸ್ಟ್ ಮಾಡಿಸ್ಕೊಳ್ತೀವಿ ಅಂತ ಹೇಳಿ ವಂಚನೆ ಮಾಡಿರೋ ಪ್ರಕರಣ. ಅದು ಕೂಡ ಹೊಸೂರು ಭಾಗದಲ್ಲಿ, ಆನೇಕಲ್, ಅತ್ತಿಬೆಲೆ, ಚಂದಾಪುರ, ಸೂರ್ಯನಗರ ಆ ಭಾಗದಲ್ಲಿ. ಆ ಕಟ್ಟಿರೋ ಆ ಹಣ ನೋಡಿ ಎಷ್ಟಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಫೋಟೋದಲ್ಲಿ ತಾವು ಗಮನಿಸ್ತಾ ಇರೋದೇ ಹೊಸೂರು ಮೂಲದ ಪವಿತ್ರ. ಆಕೆನೇ ಈ ರೀತಿ ವಂಚನೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಜನರಿಗೆ ಗೊತ್ತಾಗ್ತಾ ಇದೆ ತಾವು ಮೋಸ ಹೋಗಿದ್ದೀವಿ ಅಂತ. ಅಂದರೆ ಯಾರೇ ಆದರೂ ಕೂಡ ಮಿನಿಸ್ಟ್ರು ಹೆಸರು ಹೇಳಿದ ತಕ್ಷಣ ಸ್ವಲ್ಪ ನಂಬುತ್ತಾರೆ. ಅದರಲ್ಲೂ ಈಕೆ ಬಳಸ್ಕೊಂಡಿರ್ತಕ್ಕಂಥದ್ದು ನಿರ್ಮಲಾ ಸೀತಾರಾಮನ್ ಅವ್ರ ಹೆಸರನ್ನ. ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರೇ ಹಾಕಿದಾರಪ್ಪ ದುಡ್ಡು, ನಮ್ಮ ಟ್ರಸ್ಟ್ಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಜನ ನಂಬ್ತಾರೆ. 10 ಲಕ್ಷ ಕಟ್ಟಿದ್ರೆ 5 ಲಕ್ಷ ಸಬ್ಸಿಡಿ. ನಿಮ್ದು 10 ಲಕ್ಷ ಇದ್ದಂಗೆ ಇರುತ್ತೆ, 5 ಲಕ್ಷ ನಿಮಗೆ ಸಬ್ಸಿಡಿ. ಅಂದರೆ ನೀವು 5 ಲಕ್ಷ ಕಟ್ಟಿದ್ರೆ 10 ಲಕ್ಷ ಕಟ್ಟಿದಂಗೆ ಲೆಕ್ಕ ಅದು. ಆ ಥರ ಏನೋ ಒಂದಷ್ಟು ವಂಚನೆ ತುಂಬ ಪ್ರಕರಣಗಳು ಈ ಥರ ಬೆಳಕಿಗೆ ಬಂದಿದೆ. ಬಟ್ ಇದು ಕೂಡ ದೊಡ್ಡ ಅಮೌಂಟ್. ಇದು ಆ ದುಡ್ಡನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ದೃಶ್ಯದಲ್ಲಿ ತುಂಬ ದೊಡ್ಡ ಅಮೌಂಟ್ ದೃಶ್ಯ. ಮಹಿಳೆಯ ಮಾತು ನಂಬಿ ಹಣ ಕಟ್ಟಿದ್ದಾರೆ ನೂರಾರು ಜನ ಮಹಿಳೆಯರು. ಪಾಪ ಮನೆಯಲ್ಲಿ ಒಂದು ಸಣ್ಣ ಸೇವಿಂಗ್ಸ್ ಆಗಲಿ ಅಂತ ಚೂರು ಪಾರು ಎತ್ತಿಟ್ಟಿರೋ ದುಡ್ಡು ಯಾವುದೋ ಮಕ್ಕಳ ಫೀಸ್ಗಾಗುತ್ತೆ, ಮಕ್ಕಳ ಎಜುಕೇಷನ್ಗಾಗುತ್ತೆ, ಫ್ಯೂಚರ್ಗಾಗುತ್ತೆ, ಒಂದು ಸಣ್ಣ ಸೈಟ್ ತೊಗೊಳಕ್ಕಾಗುತ್ತೆ, ಒಂದು ಮನೆ ಕಟ್ಟೋಕ್ಕಾಗುತ್ತೆ ಅಂತ ಮಹಿಳೆಯರು ಪಾಪ ಲೆಕ್ಕಾಚಾರ ಹಾಕ್ಕೊಂಡಿರ್ತಾರೆ. ಅದನ್ನೇ ಬಂಡವಾಳ ಮಾಡ್ಕೊಂಡು ಮೋಸ ಮಾಡಿದ್ದಾರೆ. ಎರಡು 2019ರಿಂದಲೂ ವಂಚನೆ ಮಾಡ್ಕೊಂಡು ಬಂದಿದ್ದಾರೆ. ಒಂದೊಂದು ಮಹಿಳೆಯರ ತಂಡದಿಂದ ನೂರಾರು ಜನರಿಗೆ ವಂಚನೆ. ಪರಿಚಯ ಅಂತ ಹೇಳಿ ನೂರಾರು ಮಹಿಳೆಯಿಂದ ಹಣ ಕಟ್ಟಿಸ್ಕೊಂಡು ವಂಚನೆ. ಚೈನ್ ಲಿಂಕ್ ಇದು. ಒಬ್ಬರಿಗೆ ಟಾಸ್ಕ್ ಕೊಟ್ಟರೆ ಅವ್ರು ಇನ್ನಿಬ್ಬರಿಗೆ ಮಾಡಬೇಕು, ಅವ್ರು 4 ಜನಕ್ಕೆ ಮಾಡಬೇಕು, ಈ ಥರ. ಈಗಾಗಲೇ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಕಲಿ ಟ್ರಸ್ಟ್ ಮೂಲಕ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಪವಿತ್ರ ಅಂಡ್ ಗ್ಯಾಂಗ್. ನಕಲಿ ಟ್ರಸ್ಟ್, ಅದು ಒರಿಜಿನಲ್ ಟ್ರಸ್ಟು ಅಲ್ಲ. ಆ ಟ್ರಸ್ಟ್ ಮುಖಾಂತರ ವಂಚನೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ನಕಲಿ ಟ್ರಸ್ಟ್ ಅಂತ, ಟ್ರಸ್ಟ್ಗೆ ಹಣ ಬಂದಿದೆ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ, ಇದಕ್ಕೆ ಅವರೇ ಗ್ಯಾರಂಟಿ, ಮಿನಿಸ್ಟ್ರೇ ಶ್ಯೂರಿಟಿ, ಅವರೇ ನಮ್ಮ ಟ್ರಸ್ಟಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ಈ ರೀತಿ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಜನರಿಗೆ ಇವರು ವಂಚನೆ ಮಾಡ್ತಾ ಇದ್ದದ್ದು ಹೆಂಗೆ? 10 ಲಕ್ಷ ಕಟ್ಟಿದ್ರೆ 5 ಲಕ್ಷ ಸಬ್ಸಿಡಿ ಅಂದರೆ ಚೀಟಿ ಥರ ಕಟ್ಟಿಸ್ಕೋತಾ ಇದ್ರಾ, ಇನ್ವೆಸ್ಟ್ಮೆಂಟ್ ಥರನ? ಯಾವ ರೀತಿ ವಂಚನೆ ನಡೀತಾ ಇತ್ತು? ಅರವಿಂದ್, ಖಂಡಿತವಾಗ್ಲೂ ಏನಂತಂದ್ರೆ, ಈ ಮಹಿಳೆ ಟಾರ್ಗೆಟ್ ಮಾಡ್ತಾ ಇದ್ದಿದ್ದೆ ಅಂದ್ರೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಒಂದು ಲೆಟರ್ ಅನ್ನ ಇಟ್ಕೋತಾಳೆ, ಜೊತೆಗೆ ಅದು ಏನು ಒಂದು ವಿಡಿಯೋನ ಮಾಡ್ಕೊತಾಳೆ. ಅಂದ್ರೆ ಬ್ಯಾಂಕ್ ನನಗೆ ಕೇಂದ್ರ ಸರ್ಕಾರದಿಂದ 1700 ಕೋಟಿ ಬಂದಿದೆ, ಜೊತೆಗೆ ಅಮೆರಿಕದಿಂದನೂ ಸಹ ನನಗೆ ಸಾಕಷ್ಟು ಹಣ ಬಂದಿದೆ, ನಾನು ಟ್ರಸ್ಟ್ ಮಾಡಿದ್ದೀನಿ, 10 ಲಕ್ಷ ಲೋನ್ ತಗೊಂಡ್ರೆ 5 ಲಕ್ಷ ನಿಮ್ಗೆ ಸಬ್ಸಿಡಿ ಕೊಡಿಸ್ತೀನಿ ಅಂತೇಳಿ ಒಂದು ಮಹಿಳೆಯರನ್ನ, ಅಂದ್ರೆ ಈ ಮಹಿಳಾ ಸಂಘಗಳಲ್ಲಿ ಎಲ್ಲೆಲ್ಲಿ ಸಂಘಗಳು ದೊಡ್ಡ ಮಟ್ಟಕ್ಕಿದ್ದಾವೆ ಆ ಸಂಘಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಪವಿತ್ರ 2019ರಲ್ಲಿ ಪ್ರಾರಂಭ ಮಾಡ್ತಾಳೆ. ಸಂಪೂರ್ಣವಾಗಿ 19ರಿಂದಲೂ ಸಹ ಎಲ್ಲಾ ಮಹಿಳೆಯರ ಹತ್ರನೂ ಹೋಗಿ ಈಕೆಯನ್ನು ಅಪ್ರೋಚ್ ಮಾಡ್ತಾಳೆ. ಜೊತೆಗೆ ಆನೇಕಲ್ ತಾಲೂಕು ಒಂದಂತಲ್ಲ, ಹೊಸಕೋಟೆ ಇರ್ಬೋದು, ಕಾಡಗೋಡಿ ಇರ್ಬೋದು, ಬೊಮ್ಮನಹಳ್ಳಿ ಇರ್ಬೋದು, ಅಥವಾ ಅತ್ತಿಬೆಲೆ ಸುತ್ತಮುತ್ತ ಎಲ್ಲಾ ಕಡೆನೂ ಸಹ ಈ ಒಂದು ಪ್ರಕರಣ ಮಾಡಿದ್ದಾಳೆ ಅಂತೇಳಿ ಈಗ ಹೇಳ್ತಾ ಇರೋದು. ಆ ಜೊತೆಗೆ ಏನಂತಂದ್ರೆ, ಮಹಿಳೆಯರನ್ನ ಟಾರ್ಗೆಟ್ ಮಾಡೋದು ಯಾವ ರೀತಿ ಅಂತಂದ್ರೆ, ಈಗ 5 ಜನನ ಸೇರಿಸ್ಕೊಂಡ್ರೆ ಮಾತ್ರ ಲೋನ್ ಸಿಗ್ತದೆ ಅಂತ ಮೊದಲಿಗೆ ಒಬ್ಬೊಬ್ಬ ಮಹಿಳೆ ಹತ್ರ 25,000 ಹಣವನ್ನು ಕಟ್ಟಬೇಕು ಅಂತೇಳಿ ಹಣವನ್ನು
ಒಂದು 10 ಜನ ಗುಂಪು ಸೇರಿಸಿ ತಗೊಳ್ಳುವಂಥದ್ದು. ಅದ ನಂತರ ಮಹಿಳೆಯರಿಗೆ ಇದು 10 ಜನ ಸಾಕಾಗಲ್ಲ, 50 ಜನ ಇಲ್ಲ 100 ಜನನ ಸೇರಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಎಲ್ಲರಿಗೂ ಸಹ 10 ಲಕ್ಷ ಲೋನ್ ಕೊಡ್ತೀವಿ ಅನ್ನೋದನ್ನ ಹೇಳುವಂಥದ್ದು. ಹಾಗಾಗಿ ಒಂದೊಂದು ಈಗ ಏನು ಸೂರ್ಯನಗರ ವ್ಯಾಪ್ತಿಯಲ್ಲೇನೆ 1,70,00,000 ಹಣವನ್ನ ಈಗಾಗಲೇ 120 ಮಹಿಳೆಯರು ಕಟ್ಟಿರುವಂಥದ್ದು. ನಿನ್ನೆ ಹತ್ತಿಬೆಲೆಯಲ್ಲಿಯೂ ಸಹ ಒಂದು ಮಹಿಳೆಯರು ಒಂದು ದೂರನ್ನ ದಾಖಲು ಮಾಡೋದಕ್ಕೆ ಹೋಗಿರುವಂಥದ್ದು. ಅಲ್ಲಿ ಸಹ 120ರಿಂದ 170 ಜನ ಮಹಿಳೆಯರಿಗೆ ಮೋಸ ಆಗಿದೆ ಅಂತೇಳಿ ಈಗ ಒಂದು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇವತ್ತು ಸಹ ಇನ್ನಷ್ಟು ಪೊಲೀಸ್ ಠಾಣೆಗಳಲ್ಲಿ ಏನು ಪ್ರಕರಣ ಪವಿತ್ರ ಬಗ್ಗೆ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಇನ್ನಷ್ಟು ಮಹಿಳೆಯರು ಮೋಸ ಹೋಗಿರೋದು ಪೊಲೀಸ್ ಠಾಣೆ ಮೆಟ್ಟಿಲೇರುವ ಸಾಧ್ಯತೆನೂ ಇದೆ. ಅಂದ್ರೆ ಮುಖ್ಯವಾಗಿ ಇವರು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಹೊಸೂರಿನಲ್ಲಿ ಒಂದು ಟ್ರಸ್ಟ್ ಅನ್ನ ಪ್ರಾರಂಭ ಮಾಡ್ತಾರೆ, ಬ್ಲೂ ವಿಂಗ್ಸ್ ಟ್ರಸ್ಟ್ ಅಂತೇಳಿ. ಆ ಟ್ರಸ್ಟ್ ಫೇಕ್ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಿ 4ರಿಂದ 5 ಜನ ಮೆಂಬರ್ಗಳನ್ನ ಮಾಡ್ಕೊಂಡು ಪವಿತ್ರ ಸಂಪೂರ್ಣವಾಗಿ ಅಂದ್ರೆ ಮಹಿಳೆಯರನ್ನ ಯಾವುದೇ ಆ ಸಂಘ ಸಂಸ್ಥೆಗಳೆಲ್ಲ ಮಹಿಳೆಯರೆಲ್ಲ ಭೇಟಿ ಆಗ್ಬೇಕಾದ್ರೆ ಒಬ್ಬ ಮ್ಯಾನೇಜರ್ ಅಂತೇಳಿ ಕರ್ಕೊಂಡ್ಬಂದು ಅವ್ರ ಮುಂದೆ ನಿಲ್ಲಿಸ್ಕೊಂಡು ಅಂದ್ರೆ ಅವ್ರ ಮುಂದೆ ಬ್ಯಾಂಕ್ ನ ಮ್ಯಾನೇಜರ್ ಯಾವ ರೀತಿ ಮಾತಾಡ್ತಾರೆ ಆ ರೀತಿ ಮಾತನಾಡಿ ಸಂಪೂರ್ಣವಾಗಿ ಮಹಿಳೆಯರನ್ನ ನಂಬಿಸ್ತಾರೆ. 2019ರಿಂದನೂ ಸಹ ಮಹಿಳೆಯರ ಹತ್ರ ಹೋಗೋದು ಲೋನ್ ಇನ್ನೇನ್ ನಿಮ್ಗೆ ಆಗೋಗ್ತದೆ ಅಂತೇಳಿ ಮಾತುಕತೆ ಮಾಡುವಾಗ ಮುಖಾಂತರ ಇನ್ನೊಂದು 10,000 20,000 ಎಕ್ಸ್ಟ್ರಾ ಕೊಡ್ಬೇಕಾಗ್ತದೆ ಅಂತೇಳಿ ಮಾತಾಡಿ ಆ ಹಣವನ್ನ 120-130 ಜನ ಮಹಿಳೆಯರ ಹತ್ರ ಸಹ 10,000 20,000 ಈ ರೀತಿ ಹಣವನ್ನ ವಸೂಲಿ ಮಾಡ್ಕೊಂಡೇ ಹೋಗಿರ್ತಾರೆ. ಕೊನೆಗೆ ಮಹಿಳೆಯರು ನಮ್ಮ ಲೋನ್ ಕೊಡಿ, ಇಲ್ಲಾಂದ್ರೆ ನಮ್ಗೆ ನಾವು ಕೊಟ್ಟಿರುವಂತಹ ಹಣವನ್ನ ವಾಪಸ್ ಕೊಡಿ ಅಂತ ಕೇಳೋಕೆ ಪ್ರಾರಂಭ ಆದಾಗ ಈ ಪ್ರಕರಣ ಬೆಳಕಿಗೆ ಬರ್ತಾ ಇರೋದು. ಆದ್ರೆ ಇನ್ನೂ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅರವಿಂದ್. ಓಕೆ ಅಂಬರೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇವರು ಇಂಡಿವಿಜುವಲ್ ಆಗಿ ಮಹಿಳೆಯರನ್ನ ಟಾರ್ಗೆಟ್ ಮಾಡದೆ ಸಂಘಗಳನ್ನ ಮಾಡಿದ್ದಾರೆ, ಮಹಿಳಾ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು. ಆ ಸಂಘದ ಹೆಡ್ಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ ನಿಮ್ಮ ಸಂಘದ ವತಿಯಿಂದ 25 ಜನ ಇದ್ದರೆ 25 ಜನರ ಹತ್ರ 25 ಸಾವಿರ ಕಟ್ಟಿಸಿ ಒಟ್ಟಾರೆಯಾಗಿ ನಿಮ್ಮ ಸಂಘಕ್ಕೆ ನಾವು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ದುಡ್ಡು ಕಟ್ಟಿಸ್ಕೊಂಡು ಈ ಥರ ದೋಖಾ ಮಾಡಿರೋದು 2019ರಿಂದಲೂ ಈಕೆ ಮಾಡ್ಕೊಂಡು ಬಂದಿದ್ರು ಈ ರೀತಿ. ಇದು ಮೋಸ ವಂಚನೆ ಜಾಲ ಅಂತಕ್ಕಂಥದ್ದೇ ತುಂಬ ಜನರಿಗೆ ಗೊತ್ತಾಗಿಲ್ಲ. ಈಗ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಮೋಸ ಹೋಗಿರೋರೆಲ್ಲ ಈಗ ಚಂದ್ರಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದಾರೆ. ಐ ಥಿಂಕ್ ಪವಿತ್ರ ಆ್ಯಂಡ್ ಗ್ಯಾಂಗ್ ಎಸ್ಕೇಪ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರನ್ನು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಇನ್ನಷ್ಟು ವಿಚಾರಗಳು ಗೊತ್ತಾಗುತ್ತೆ.